ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲೂ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಹೊಂದಾಣಿಕೆಯ ಪ್ರಕಾರ ಸ್ವಯಂ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಅದನ್ನು ಅವರು ಸಭೆ ಅಥವಾ ಪಂಚಾಯತಿ ಅಂತ ಕರೆಯುತ್ತಿದ್ದರು. ಹಳ್ಳಿಗಳಲ್ಲಿನ ಸ್ಥಳೀಯ ಜನರ ಸಮಸ್ಯೆಗಳು, ವಿವಾದಗಳು ಅಥವಾ ಇತರ ಪ್ರಾದೇಶಿಕ ವ್ಯವಹಾರಗಳನ್ನು ಪರಿಹರಿಸುವುದಕ್ಕಾಗಿ ಈ ವ್ಯವಸ್ಥೆ ಅತ್ಯಂತ ಪ್ರಭಾವಶೀಲವಾಗಿತ್ತು. ಯಾವುದೇ ಸಮಸ್ಯೆ ಉಂಟಾದರೂ ಜನರು ಸಭೆ ಸೇರಿ ಒಂದು ಸಾರ್ವಜನಿಕ ಚರ್ಚೆ ಮೂಲಕ ನಿರ್ಧಾರ ಕೈಗೊಳ್ಳುತ್ತಿದ್ದರು. ಆಗ ಪ್ರಮುಖ ವ್ಯಕ್ತಿಗಳಾದ ಹಳ್ಳಿಯ ಹಿರಿಯರು, ಜ್ಞಾನಿಗಳು ಮತ್ತು ಸಮಾಜದ ಮುಖ್ಯಸ್ಥರು ಈ ಸಭೆಗಳಲ್ಲಿ ನೇತೃತ್ವ ವಹಿಸುತ್ತಿದ್ದರು. ನಿರ್ಣಯಗಳು ಸಾಮೂಹಿಕವಾಗಿ ಸಾರ್ವಜನಿಕರ ಒಮ್ಮತದಿಂದ ತೀರ್ಮಾನಿಸಲಾಗುತ್ತಿತ್ತು. ಈ ರೀತಿ ಸ್ವಯಂ ಪ್ರೇರಿತ ಆಡಳಿತ ವ್ಯವಸ್ಥೆ ಎಲ್ಲರಿಗೂ ನ್ಯಾಯದಾಯಕವಾಗಿ ಮತ್ತು ಸಮಾನತೆಯನ್ನು ಒಳಗೊಂಡಂತೆ ನಡೀತಿತ್ತು. ಗ್ರಾಮ ಪಂಚಾಯತಿ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ಪ್ರಾಚೀನ ಗ್ರಂಥಗಳಲ್ಲಿ, ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮತ್ತು ಮನುಸ್ಮೃತಿಯಲ್ಲೂ ಉಲ್ಲೇಖಿಸಲಾಗಿದೆ. ಇದು ಆ ಕಾಲದ ಆಡಳಿತ ತಂತ್ರ ಮತ್ತು ಸಾಮಾಜಿಕ ರಚನೆಗೆ ಆದರ್ಶ ರೂಪವಾಗಿತ್ತು. ಹೀಗೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಹಳ ಹಳೆಯದು ಎಂದು ತಿಳಿದ ನಂತರ, ಮುಂದಿನ ವಿಡಿಯೋದಲ್ಲಿ ಮಧ್ಯಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಈ ವ್ಯವಸ್ಥೆಗೆ ಉಂಟಾದ ಬದಲಾವಣೆಗಳು ಮತ್ತು ಅದರ ಸ್ವರೂಪವನ್ನು ಪರಿಶೀಲಿಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.